presents Shankar Holy Records. ನಮಸ್ಕಾರ. ನಮ್ಮನ್ನು ಮತ್ತೆ ಈ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋಕೆ ಒಂದು ತುಂಬಾನೇ ಹಳೆಯ ಚೌಕಟ್ಟಿದೆ. ಅದು ನಮ್ಮೊಳಗಿರೋ ವೀಕ್ಷಕ ಮತ್ತೆ ನಾವು ನೋಡೋ ಈ ಪ್ರಪಂಚದ ನಡುವಿನ ವ್ಯತ್ಯಾಸವನ್ನು ಪರಿಶೀಲಿಸುತ್ತೆ. ಸರಿ, ಬನ್ನಿ ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಮ್ಮ ಜೀವನದಲ್ಲಿ ಬರುವ ಯೋಚನೆಗಳು, ಭಾವನೆಗಳು, ಅನುಭವಗಳು, ಇದನ್ನೆಲ್ಲ ಗಮನಿಸ್ತಿರುವ ಆ ನಾನು ಯಾರು ಅಲ್ವಾ? ನೋಡಿ, ನಮ್ಮ ದೇಹ ಬದಲಾಗುತ್ತೆ, ಮನಸ್ಸು ಕೂಡ ಬದಲಾಗುತ್ತೆ, ಆದರೆ ಈ ನೋಡುವವನು, ಆ ವೀಕ್ಷಕ ಹಾಗೇ ಇರ್ತಾನೆ. ಹೌದು, ಇದೇ ಆಳವಾದ ಪ್ರಶ್ನೆ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ಈ ಐಡಿಯಾನ ಅರ್ಥ ಮಾಡ್ಕೊಳ್ಳೋಕೆ ನಾವು ಭಗವದ್ಗೀತೆಯಲ್ಲಿ ಬರುವ 2 ಮುಖ್ಯ ಪದಗಳನ್ನು ಗಮನಿಸಬೇಕು. ಒಂದು ಕ್ಷೇತ್ರ ಅಂದರೆ ಹೊಲ, ಇನ್ನೊಂದು ಕ್ಷೇತ್ರಜ್ಞ ಅಂದರೆ ಹೊಲವನ್ನು ಬಲ್ಲವನು. ಇದು ನಮ್ಮ ದೇಹ ಮತ್ತು ಆತ್ಮದ ನಡುವೆ ಇರುವ ಒಂದು ಮೂಲಭೂತ ವ್ಯತ್ಯಾಸವನ್ನು ವಿವರಿಸುತ್ತೆ. ಸರಿ, ಹಾಗಾದ್ರೆ ಮೊದಲು ಕ್ಷೇತ್ರ ಅಂದರೆ ಏನು ಅಂತ ನೋಡೋಣ. ನೋಡಿ, ಇದು ಬರೀ ನಮ್ಮ ದೇಹ ಮಾತ್ರ ಅಲ್ಲ, ಇದರಲ್ಲಿ ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು ಅಷ್ಟೇ ಅಲ್ಲ, ನಾವು ಬದುಕ್ತಿರುವ ಈ ಇಡೀ ಭೌತಿಕ ಪ್ರಪಂಚ ಕೂಡ ಸೇರುತ್ತೆ. ಇದನ್ನ ಯಾಕೆ ಹೊಲ ಅಥವಾ ಕ್ಷೇತ್ರ ಅಂತಾರೆ ಗೊತ್ತಾ? ಯಾಕಂದ್ರೆ ನಮ್ಮ ಕೆಲಸಗಳನ್ನು, ನಮ್ಮ ಕರ್ಮಗಳನ್ನು ಇಲ್ಲಿ ಬೀಜದ ಥರ ಬಿತ್ತಿ ಅದರ ಫಲಗಳನ್ನು ನಾವೇ ಕೊಯ್ಲು ಮಾಡ್ತೀವಿ. ಹಾಗಾದ್ರೆ ಈ ಹೊಲವನ್ನು ಅಂದರೆ ಈ ಕ್ಷೇತ್ರವನ್ನು ಬಲ್ಲವನ್ ಯಾರೋ ಅವನೇ ಕ್ಷೇತ್ರಜ್ಞ. ಇದು ಬೇರೆ ಯಾರೂ ಅಲ್ಲ, ನಮ್ಮ ದೇಹದೊಳಗೆ ವಾಸಿಸುವ ಚೇತನ ಅಂದರೆ ಆತ್ಮ. ಈ ಕ್ಷೇತ್ರಜ್ಞ ಇದಾನಲ್ಲ, ಅವನು ಕ್ಷೇತ್ರದಲ್ಲಿ ನಡೆಯೋ ಪ್ರತಿಯೊಂದು ಕೆಲಸ, ಪ್ರತಿಯೊಂದು ಯೋಚನೆ ಮತ್ತು ಪ್ರತಿಯೊಂದು ಬದಲಾವಣೆಗೆ ಸುಮ್ಮನೆ ಸಾಕ್ಷಿಯಾಗಿರ್ತಾನೆ. ಇಲ್ಲಿರೋ ವಾಕ್ಯ ಇದೆಯಲ್ಲ, ಇದು ಆ ವ್ಯತ್ಯಾಸವನ್ನು ಎಷ್ಟು ಅದ್ಭುತವಾಗಿ ಹೇಳುತ್ತೆ ನೋಡಿ. ನಮ್ಮ ಬಾಲ್ಯದ ಫೋಟೋ ನೋಡಿದರೆ ಸಾಕು, ನಮ್ಮ ದೇಹ ಎಷ್ಟು ಬದಲಾಗಿದೆ ಅಂತ ಗೊತ್ತಾಗುತ್ತೆ. ಆದರೆ ನಾನು ಅನ್ನೋ ಆ ಅರಿವಿದೆಯಲ್ಲ, ಅದು ಮಾತ್ರ ಒಂದೇ ಥರ ಇದೆ. ಆ ಬದಲಾಗದೇ ಇರುವ ವೀಕ್ಷಕನೇ ಕ್ಷೇತ್ರಜ್ಞ. ಹಾಗಾದ್ರೆ ಇಲ್ಲಿ ಮುಖ್ಯವಾದ ಅಂಶ ಏನು ಅಂದರೆ, ಕ್ಷೇತ್ರ ಅನ್ನೋದು ನೋಡಲ್ಪಡುವ ವಸ್ತು ಅಂದರೆ ನಮ್ಮ ದೇಹ ಮತ್ತೆ ಮನಸ್ಸು. ಅದು ಯಾವಾಗಲೂ ಬದಲಾಗ್ತಲೇ ಇರುತ್ತೆ. ಆದರೆ ಕ್ಷೇತ್ರಜ್ಞ ಇದಾನಲ್ಲ, ಅವನು ವೀಕ್ಷಕ ಅಂದರೆ ಚೇತನ. ಅದು ಶಾಶ್ವತ, ಅದು ಬದಲಾಗಲ್ಲ. ಇದು ಹೇಗಪ್ಪ ಅಂದರೆ, ಒಂದು ನಾಟಕದ ಸ್ಟೇಜ್ ಮತ್ತು ಅದನ್ನು ನೋಡೋ ಪ್ರೇಕ್ಷಕರಿದ್ದ ಹಾಗೆ. ಸರಿ, ಈಗ ನಮಗೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ನಡುವಿನ ವ್ಯತ್ಯಾಸ ಗೊತ್ತಾಯಿತು. ಈಗ ಮುಂದಿನ ಪ್ರಶ್ನೆ ಬರುತ್ತೆ, ಈ ಜ್ಞಾನವನ್ನು ಪಡೆಯೋದು ಹೇಗೆ? ಇಲ್ಲಿ ಜ್ಞಾನ ಅನ್ನೋ ಪದಕ್ಕೇನೆ ಒಂದು ಬೇರೆ ಅರ್ಥ ಇದೆ. ಸಾಮಾನ್ಯವಾಗಿ ಜ್ಞಾನ ಅಂದ ತಕ್ಷಣ ನಮಗೆಲ್ಲ ಮಾಹಿತಿ, ಕಲೆ ಹಾಕೋದು ಅಥವಾ ಪುಸ್ತಕ ಓದೋದು ಅಂತ ಅನಿಸುತ್ತೆ. ಆದರೆ ಈ ಚೌಕಟ್ಟಿನಲ್ಲಿ ಜ್ಞಾನದ ಅರ್ಥ ಅದಕ್ಕಿಂತ ತುಂಬಾನೇ ಆಳವಾಗಿದೆ. ಹಾಗಾದರೆ ನಿಜವಾಗ್ಲೂ ತಿಳಿದುಕೊಳ್ಳೋದು ಅಂದರೆ ಏನು? ಈ ಸ್ಲೈಡ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಇಲ್ಲಿ ಜ್ಞಾನವನ್ನು ಕೆಲವು ಗುಣಗಳ ಪಟ್ಟಿಯ ಮೂಲಕ ಹೇಳಲಾಗಿದೆ. ಅಂದರೆ ಇದು ಬರೀ ತಲೆಗೆ ಸಂಬಂಧಪಟ್ಟ ತಿಳುವಳಿಕೆ ಅಲ್ಲ, ಬದಲಾಗಿ ನಮ್ಮ ಇರುವಿಕೆಯ ಒಂದು ಸ್ಥಿತಿ. ನಮ್ರತೆ, ಅಹಿಂಸೆ, ಸಹನೆ ಮತ್ತು ನಿರ್ಲಿಪ್ತತೆ, ಈ ತರಹದ ಗುಣಗಳನ್ನು ಬೆಳೆಸ್ಕೊಳ್ಳೋದೇ ನಿಜವಾದ ಜ್ಞಾನ. ನಾವು ಇದುವರೆಗೂ ವೈಯಕ್ತಿಕ ವೀಕ್ಷಕ ಅಂದರೆ ಆತ್ಮನ ಬಗ್ಗೆ ಮಾತಾಡಿದ್ವಿ. ಈಗ ಈ ಕಲ್ಪನೆಯನ್ನು ಇನ್ನೊಂದು ಹಂತಕ್ಕೆ ತಗೊಂಡೋಗೋಣ. ಬನ್ನಿ, ಸಾರ್ವತ್ರಿಕ ವೀಕ್ಷಕನ ಬಗ್ಗೆ ತಿಳಿಯೋಣ. ಇದು ನಮ್ಮನ್ನು ಆತ್ಮದಿಂದ ಪರಮಾತ್ಮನ ಕಡೆಗೆ ಕರೆದುಕೊಂಡೋಗುತ್ತೆ. ಪ್ರತಿಯೊಬ್ಬರ ದೇಹದಲ್ಲೂ ಒಬ್ಬ ಕ್ಷೇತ್ರಜ್ಞ ಅಂದರೆ ಆತ್ಮ ಇದ್ರೆ, ಪರಮಾತ್ಮನು ಎಲ್ಲ ದೇಹಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ಒಂದೇ ಸಮಯದಲ್ಲಿರುವ ಕ್ಷೇತ್ರಜ್ಞ. ಯೋಚನೆ ಮಾಡಿ, ಪ್ರತಿಯೊಂದು ಜೀವಿಯ ಒಳಗಿನ ಅರಿವನ್ನು ತಿಳಿದಿರುವ ಆ ಒಂದೇ ಒಂದು ಸಾರ್ವತ್ರಿಕ ಅರಿವೇ ಪರಮಾತ್ಮ. ಪರಮಾತ್ಮನ ಸ್ವಭಾವ ಇದೆಯಲ್ಲ, ಅದು ವಿರೋಧಾಭಾಸಗಳಿಂದ ತುಂಬಿದೆ ಅನಿಸಬಹುದು. ಇದನ್ನೊಮ್ಮೆ ಕಲ್ಪನೆ ಮಾಡ್ಕೊಳ್ಳಿ. ಅವನು ಪ್ರತಿಯೊಂದು ಜೀವಿಯ ಒಳಗೆ ಸಾಕ್ಷಿಯಾಗಿದ್ದಾನೆ. ಅದೇ ಸಮಯದಲ್ಲಿ ಅವನು ಈ ಇಡೀ ಬ್ರಹ್ಮಾಂಡದ ಆಚೆಗೂ ಹರಡಿಕೊಂಡಿದ್ದಾನೆ. ಇದು ನಮ್ಮ ಸಾಮಾನ್ಯ ತಿಳುವಳಿಕೆಯನ್ನು ಮೀರಿ ನಿಲ್ಲುವ ಒಂದು ಅದ್ಭುತವಾದ ಕಲ್ಪನೆ. ನಮ್ಮ ತಿಳುವಳಿಕೆಗೆ ಅವನು ಸಿಗಲ್ಲ, ಹಾಗಾಗಿ ಅವನು ಎಲ್ಲೋ ದೂರ ಇದ್ದಾನೆ ಅಂತ ಅನಿಸ್ಬೋದು. ಆದರೆ ಅವನು ನಮ್ಮ ಹೃದಯದಲ್ಲೇ ಇರೋದ್ರಿಂದ ಅವನು ನಮಗೆ ಎಲ್ಲರಿಗಿಂತ ಹತ್ತಿರ ಕೂಡ ಹೌದು. ಈ ದ್ವಂದ್ವ ಅವನ ಸರ್ವವ್ಯಾಪಿ ಸ್ವಭಾವವನ್ನು ತೋರಿಸುತ್ತೆ. ಈ ರೂಪಕವನ್ನು ನೋಡಿ, ಎಷ್ಟು ಚೆನ್ನಾಗಿದೆ. ಸೂರ್ಯ, ಚಂದ್ರ, ಬೆಂಕಿ, ಈ ಎಲ್ಲ ಬೆಳಕಿನ ಮೂಲಗಳಿಗೂ ಅವನೇ ಮೂಲ ಬೆಳಕು. ಅವನು ಈ ಭೌತಿಕ ಪ್ರಪಂಚದ ಅಜ್ಞಾನ ಅನ್ನೋ ಕತ್ತಲನ್ನು ದಾಟಿ ಇರುವ ಶುದ್ಧ ಅರಿವಿನ ಬೆಳಕು. ಸರಿ, ಈಗ ನಾವು ವೈಯಕ್ತಿಕ ಆತ್ಮ ಮತ್ತು ಸಾರ್ವತ್ರಿಕ ಆತ್ಮವನ್ನು ನೋಡಿದ್ವಿ. ಹಾಗಾದರೆ ಈ ಇಡೀ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ?
ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಪ್ರಕೃತಿ ಮತ್ತು ಪುರುಷ ಅನ್ನೋ ಎರಡು ತತ್ವಗಳನ್ನು ನೋಡಬೇಕು. ಇಲ್ಲಿಯೇ ಒಂದು ತುಂಬಾನೇ ಚೆನ್ನಾಗಿರೋ ಹೋಲಿಕೆ ಇದೆ. ಪ್ರಕೃತಿ ಅಂದರೆ ಈ ಭೌತಿಕ ಜಗತ್ತು ಒಂದು ಇಂಜಿನ್ ಇದ್ದ ಹಾಗೆ. ಅದು ತನ್ನದೇ ಆದ ಕಾರಣ ಕಾರ್ಯ ನಿಯಮಗಳ ಪ್ರಕಾರ ಓಡ್ತಿರುತ್ತೆ. ಇನ್ನೊಂದು ಕಡೆ ಪುರುಷ ಅಂದರೆ ಆತ್ಮ, ಆ ಇಂಜಿನ್ ಒಳಗೆ ಕೂತಿರೋ ಒಬ್ಬ ಪ್ರಯಾಣಿಕ. ಇಂಜಿನ್ ತನ್ನ ಪಾಡಿಗೆ ತಾನು ಚಲಿಸುತ್ತೆ, ಆದರೆ ಪ್ರಯಾಣಿಕ ಮಾತ್ರ ಆ ಪ್ರಯಾಣದಲ್ಲಿ ಬರೋ ಸುಖ ದುಃಖಗಳನ್ನೆಲ್ಲ ಅನುಭವಿಸ್ತಾನೆ. ಈ ಇಡೀ ವಿಶ್ಲೇಷಣೆ ನಮ್ಮನ್ನು ಕೊನೆಯಲ್ಲಿ ಒಂದು ಆಳವಾದ ಪ್ರಶ್ನೆಯ ಜೊತೆ ಬಿಟ್ಟು ಹೋಗುತ್ತೆ. ನಾವು ಈ ದೇಹ ಅನ್ನೋ ವಾಹನದಲ್ಲಿ ಕೇವಲ ಪ್ರಯಾಣಿಕರಾಗಿದ್ದರೆ, ಹಾಗಾದರೆ ನಮ್ಮ ಪ್ರಯಾಣದ ದಾರಿಯನ್ನು ಯಾರು ನಿರ್ಧರಿಸಿದ್ದು? ನಮ್ಮ ಅನುಭವಗಳಿಗೆ ಕಾರಣವಾದರೂ ಯಾರು? ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ.